ಬಿಗ್ ಬಾಸ್‌ನಿಂದಾಗಿ ಗಿಲ್ಲಿಗೆ ಯಾವ ರೀತಿ ಅಭಿಮಾನ ವರ್ಗ ಸೃಷ್ಟಿಯಾಗಿದೆ ಎಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ಅಣ್ಣಣ್ಣ ಮುದುಕರವರೆಗೂ ಕೂಡ ಎಲ್ಲರೂ ಗಿಲ್ಲಿಯ ಫ್ಯಾನ್ಸ್‌ಗಳಾಗಿದ್ದಾರೆ. ಬಂಧುಗಳೇ, ನಮ್ಮ ಗಿಲ್ಲಿ ಎಲ್ಲೇ ಹೋದ್ರೂ ಮಕ್ಕಳು ವೇದಿಕೆ ಹತ್ರ ಗಿಲ್ಲಿ ಹತ್ರ ಕೂರ್ತಾರೆ. ಮೊನ್ನೆ ನಡೆದ ಮೈಸೂರಿನ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂತಹ ಘಟನೆ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ದೇವರ ಮಕ್ಕಳು ಕೂಡ ಭಾಗವಹಿಸಿದರು. ಅದರಲ್ಲೊಬ್ಬ ಬಾಲಕ ಗಿಲ್ಲಿಗೆ ಆಡಿದ ಮಾತು ನಮ್ಮೆಲ್ಲರ ಮೈ ಜುಮ್ ಎನ್ನಿಸುವಂತಿತ್ತು. ಆ ಮಾತು ಏನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ರೋಟರಿ ಕ್ಲಬ್ ವತಿಯಿಂದ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳುಗಳು ಭಾಗವಹಿಸಿದ್ರು. ಆ ಮಕ್ಕಳುಗಳು ಗಿಲ್ಲಿಯ ಕೈಯಿಂದ ಪ್ರಶಸ್ತಿಗಳನ್ನ ಸ್ವೀಕರಿಸ್ತಾ ಇದ್ರು. ಎಲ್ಲ ಮಕ್ಕಳು ಕೂಡ ಖುಷಿಯಾಗಿ ಪ್ರಶಸ್ತಿ ಸ್ವೀಕರಿಸುವ ಸಮಯದಲ್ಲಿ ದೇವರ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದರು. ಎಲ್ಲಿ ಕಣ್ಣಾಯಿಸಿದ್ರು ಕೂಡ ಜನ ಸಮೂಹ ಗಿಲ್ಲಿಯ ಕಡೆ ಯಾಟನ್ನ ಬೀಸುತ್ತಾ ನಡೆಯುತ್ತಿದ್ದ ಮಕ್ಕಳು, ಪ್ರಶಸ್ತಿ ಪಡೆದ ಮಕ್ಕಳ ಸಂಭ್ರಮಾಚರಣೆ, ಗಿಲ್ಲಿಗೆ ತಮ್ಮ ಕ್ಯಾಪ್ ಅನ್ನ ನೀಡಿ ಅವನ ಸಹಿಯನ್ನ ಪಡೆಯುತ್ತಾ ಇದ್ದರು. ಇದು ವಿಶಿಷ್ಟವಾಗಿ ಕಂಡು ಬರುತ್ತಿತ್ತು. ಜೊತೆಗೆ ಸೆಲ್ಫಿ ಕೂಡ ತೆಗೆದುಕೊಳ್ಳುತ್ತಿದ್ದರು. ಪ್ರಶಸ್ತಿ ಪಡೆದ ಮಕ್ಕಳ ಖುಷಿಗೆ ಪಾರವೇ ಇರಲಿಲ್ಲ. ಅವರ ಪೋಷಕರಲ್ಲೂ ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದರು. ಗಿಲ್ಲಿಯ ಜೊತೆ ಎಲ್ಲರೂ ಕೂಡ ಮುಗಿಬಿದ್ದು ಸೆಲ್ಫಿಗೆ ತಾಮುಂದು ಅಂತ ನಡೀತಾ ಇದ್ರೆ, ಗಿಲ್ಲಿ ಕೂಡ ಅಲ್ಲಿ ಪೆರೇಡ್ ನಡೆಸುತ್ತಿದ್ದ ವಿದ್ಯಾರ್ಥಿಗಳನ್ನ ತನ್ನದೇ ಶೈಲಿಯಲ್ಲಿ ಹುರಿದುಂಬಿಸುತ್ತಿದ್ದರು. ಅಲ್ಲಿ ಸಂಪೂರ್ಣ ಹಬ್ಬದ ವಾತಾವರಣ ತುಂಬಿತ್ತು. ಅಂತಹ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಅಭಿಮಾನಿ ಮಾಡಿದ್ದು ನೋಡಿ. ದೇವರ ಮಗ ಮಾಡಿದ ಆ ಕೂಗು ನಿಮಗೆಲ್ಲರಿಗೂ ಕೇಳಿಸಿದೆ. ಗಿಲ್ಲಿ ಅಂದ್ರೆ ಹೇಗಿದೆ ಅಭಿಮಾನ. ಪ್ರತಿಯೊಬ್ಬರು ಕೂಡ ಗಿಲ್ಲಿಯನ್ನ ಆರಾಧಿಸುತ್ತಿದ್ದಾರೆ. ಗಿಲ್ಲಿ ಅಂದ್ರೆ ನಮ್ಮವ ಅಂತ ಎಲ್ಲರೂ ಪ್ರೀತಿಸ್ತಾ ಇದ್ದಾರೆ. ಈ ಅಭಿಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಸಾಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತಾನೆ. ಧನ್ಯವಾದಗಳು.